ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡುವಂತೆ ಬೆಂಬಲಿಗರಿಂದ ಪ್ರತಿಭಟನೆಯ ಕಾವು ಜೋರಾಗಿದೆ. ಮಂತ್ರಿಗಿರಿ ಕೈತಪ್ಪಿದಂತಹ ಬೆನ್ನಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ತಂಡ ಈಗಾಗಲೇ ಅಸಮಾಧಾನವನ್ನು ಹೊರಹಾಕಿತು. ಬೆಳಗಾವಿ ತಾಲೂಕಿನ ಬಡಸ ಕೆಎಚ್ ಗ್ರಾಮದಲ್ಲಿ ಅರವತ್ತಲೆ ಪ್ರತಿಭಟನೆ ಮಾಡುತ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭಾವಚಿತ್ರವನ್ನು ಹಿಡಿದು ಬೆಂಬಲಿಗರು ಘೋಷಣೆ ಕೂಗುತ್ತಿದ್ದಾರೆ. ಖಾನಾಪುರ ಬೆಳಗಾವಿ ಮುಖ್ಯ ರಸ್ತೆಯನ್ನು ತಡೆದು ಸಚಿವ ಸ್ಥಾನ ಕೊಡಲೇಬೇಕು ನಮ್ಮ ನಾಯಕಿಗೆ ಅಂತ ಒತ್ತಾಯವನ್ನು ಮಾಡುತ್ತಿದ್ದಾರೆ. ಮಹಿಳಾ ಕೋಟಾದಡಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಲಾಗ್ತಾ ಇದ್ದು, ಹೆಬ್ಬಾಳ್ಕರ್ಗೆ ಸಚಿವ ಸ್ಥಾನ ನೀಡದೇ ಇದ್ರೆ ಪಕ್ಷಕ್ಕೆ ನಷ್ಟ ಅಂತ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಸಚಿವ ಸ್ಥಾನ ಸಿಗದೇ ಇದ್ರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ ಬೆಂಬಲಿಗರು. ಇವತ್ತಿನ ದಿವಸ ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿಗಿರಿ ಕೊಡದಕ್ಕ ಇಲ್ಲಿ ಸುತ್ತಮುತ್ತಿನ ಗ್ರಾಮಸ್ಥರೆಲ್ಲರೂ ಸೇರಿ ನಾವು ಸ್ಟ್ರೈಕ್ ಮಾಡತ್ತೇವೆ. ಇದರ ಅರ್ಥ ನಾವು ಅಗದಿ ವಿಜೃಂಭಣೆ ಇದರಿಂದ ಸೌಮ್ಯತೆಯಿಂದ ಸ್ಟ್ರೈಕ್ ಮಾಡತ್ತೇವೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಆಗ್ಲಿ, ವೇಣುಗೋಪಾಲ್ ಸಾಹೇಬ್ರಾಗ್ಲಿ, ರಾಹುಲ್ ಗಾಂಧಿ ಆಗ್ಲಿ, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ಇವರೆಲ್ಲರೂ ಸೇರಿ ನಾವು ಯಾರಿಗೂ ದ್ವೇಷಿಸತ್ತಿಲ್ಲ. ನಮ್ಮದು ಹಕ್ಕ ನಾವು ಕೇಳತ್ತೇವೆ. ಶ್ರೀಮತಿ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವರು ಮಂತ್ರಿ ಹಿಂದ್ ಜಿಲ್ಲಾ ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ಮತ್ತ ಮಂತ್ರಿಗಿರಿ ನಿಭಾಯಿಸೋದಲ್ಲದ ಪ್ರತಿ ಊರಿ ಹಳ್ಳಿಗೆ ಹೋಗಿ ಮಹಿಳಾ ಸಂಘಟನೆ, ಕಾಂಗ್ರೆಸ್ ಸಂಘಟನೆಯನ್ನ ಹಮ್ಮಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರನ್ನ ಹುರಿದುಂಬಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಂಡು ಅಗ್ದಿ ವಿಜೃಂಭಣೆಯಿಂದ ಪಕ್ಷ ಕಟ್ತಾ ಇದ್ದಾರೆ. ಮತ್ ಪಕ್ಷ ಕಟ್ಟೋದಲ್ಲ, ಅವರು ಮಂತ್ರಿಗಿರಿಯನ್ನು ನಿಭಾಯಿಸ್ತಾರು. ಮತ್ ಎಲ್ಲ ಜನರಿಗೆ ತೊಂದರೆ ಆಗ್ಲಿ, ಮಹಿಳೆಯರಿಗೆ ತೊಂದರೆ ಆಗ್ಲಿ, ತಮ್ಮ ಮನೆಯಲ್ಲಿ ತಮ್ಮ ಮಗ ಎಲ್ಲರೂ ಸೇರಿ ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ. ಮತ್ ಇಂಥವ್ರಿಗೆ ನೀವು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಯಾರಿಗೆ ಕೊಡೋರು? ಇದರ ಅರ್ಥ ಇಲ್ಲಿ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಆಡ್ತಾ ಇರುವಂತಹ ಆಕ್ರೋಶದ ನುಡಿಗಳು. ಈ ಹಿಂದೆ ಮಂತ್ರಿಗಿರಿ ಸ್ಥಾನವನ್ನ ನಿಭಾಯಿಸಿದ್ದಾರಲ್ವಾ, ಈ ಬಾರಿ ಯಾಕೆ ಕೈ ತಪ್ಪಿದ್ದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯಿಸಿ ಈಗ ಬೆಳಗಾವಿಯ ಹಿರೇಬಾಗೇವಾಡಿಯಲ್ಲಿ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸದ್ಯ ಈಗ ಸಚಿವ ಸ್ಥಾನ ನೀಡುವವರೆಗೂ ಕೂಡ ಪ್ರತಿಭಟನೆ ನಡೆಸ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ರಸ್ತೆ ಮಧ್ಯದಲ್ಲೇ ಧರಣಿಯನ್ನು ಕುಳಿತಿರುವಂಥದ್ದು. ಕೆಲವೊಂದಿಷ್ಟು ಕಾರ್ಯಕರ್ತರು, ಬೆಂಬಲಿಗರು ಪ್ರತಿಭಟನೆ ನಡೆಸ್ತಾ ಇದ್ರೆ, ಇನ್ನು ಕೆಲವರು ಈ ರೀತಿ ರಸ್ತೆಯಲ್ಲೇ ಮಲಿಗೆ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು. ಸದ್ಯ ಈಗ ಬೆಳಗಾವಿ ಬೈಲಹೊಂಗಲ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭಾವಚಿತ್ರ ಇರುವಂತ ಫೋಟೋಗಳನ್ನು ಹಿಡಿದುಕೊಂಡು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿ ಘೋಷಣೆಯನ್ನು ಕೂಗ್ತಾ ಮಂತ್ರಿ ಆಗುವವರೆಗೂ ಕೂಡ ಈ ಒಂದು ಪ್ರತಿಭಟನೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಘೋಷಣೆಗಳನ್ನ ಕೂಗ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಸ್ಥಳೀಯ ನಾಯಕರಿದ್ದಾರೆ, ಅವ್ರನ್ನ ಮಾತಾಡ್ತೇನೆ. ಏನು ಒತ್ತಾಯ ಸರ್? ನಮ್ಮದು ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಒಂದು ದೊಡ್ಡ ಹೋರಾಟ. ಯಾಕಂತಂದರೆ ಅವರು ಮಹಿಳೆಯರಿಗಾಗಿ ಸಾಕಷ್ಟು ಮಹಿಳಾ ಸಬಲೀಕರಣದಲ್ಲಿ ಹಗಲಿರುಳು ರಾತ್ರಿ ಕೆಲಸ ಮಾಡಿ ಇವತ್ತು ಸಾಕಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರನ್ನು ಸಬಲೀಕರಣ ಮಾಡಿದ್ದಾರೆ. ಅಂಥವರ ಇವತ್ತು ಮಂತ್ರಿ ಸ್ಥಾನದಿಂದ ಹೊರಗಿಟ್ಟು ಮಂತ್ರಿಮಂಡಲ ಮಾಡೋದು ನಮಗೆ ಸುತಾರಾಮ್ ಒಪ್ಪಿಗೆ ಇಲ್ಲ. ಏಕೈಕ ಒಬ್ಬ ಮಹಿಳಾ ಮಂತ್ರಿಯಾಗಿ ಹಗಲಿರುವುದು ರಾತ್ರಿ ಕೆಲಸ ಮಾಡಿದಂಥ ಮಹಿಳೆಗೆ ಸಚಿವ ಸ್ಥಾನ ಕೊಡಲೇಬೇಕನ್ನೋದು ನಮ್ಮದು ವಾದ. ಈಗ ಈ ಭಾಗದ ಅಷ್ಟೇ ಅಲ್ಲ, ರಾಜ್ಯದಲ್ಲೇ ತಮ್ಮದೇ ಆದಂಥ ಹೆಸರನ್ನು ಮಾಡಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮೊದಲೇ ಪಟ್ಟಿಯಲ್ಲೇ ಕೊಡಬೇಕಿತ್ತು. ಈ ಸರಿನೂ ಕೈ ಬಿಟ್ಟಿದ್ದಾರೆ. ಸೊ ಏನು ಷಡ್ಯಂತ್ರ ಆಗಿದೆ, ಏನು ಅನಿಸ್ತೈತಿ ಇದರಲ್ಲಿ? ನಮಗೆ ಷಡ್ಯಂತ್ರ ಅನಿಸ್ತೈತಿ ಇದು. ಯಾಕಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಮುಖ ಹಿಂಗಿದೆ, ಚೀಫ್ ಮಿನಿಸ್ಟರ್ ಆಗೋದು ಮುಖ ಅದು. ಆದರೆ ಶೈಲಿ, ಕೆಲಸ ಮಾಡೋದು, ಕಾರ್ಯ ಮಾಡೋದು ಇದು ನಮಗೆ ಷಡ್ಯಂತ್ರ ಅಂತ ಅನಿಸ್ತಿದೆ. ಹೈಕಮಾಂಡ್ಗೆ ನಮಗೆ ವಿನಂತಿ ಏನೆಂದರೆ ನಮ್ಮ ಲಕ್ಷ್ಮೀ ಅಕ್ಕ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತ ಹೇಳಿ. ಯಾಕಂದ್ರೆ ನಾವು ಚೀಫ್ ಮಿನಿಸ್ಟರ್ ಆದರೆ ಉಪಮುಖ್ಯಮಂತ್ರಿ ಯಾರು ಕೊಡಬೇಕಂತ ನಮ್ದು ಇತ್ತು. ಆದರೆ ಇವರು ಮಿನಿಸ್ಟರ್ ಕೊಟ್ಟಿಲ್ಲ ಅಂದ ಕೂಡಲೇ ನಮಗೆ ನಮ್ಮ ಭಾವನೆಗೆ ಧಕ್ಕೆ ತಂದಿದೆ. ಅದಕ್ಕೆ ನಾವು ಅವ್ರಿಗೆ ಮನವಿಯನ್ನು ಮಾಡ್ತಾಯಿದ್ದೇವೆ, ಒತ್ತಾಯವನ್ನು ಮಾಡ್ತಾಯಿದ್ದೇವೆ. ಅವರು ನಮಗೆ ಮಿನಿಸ್ಟರ್ ಕೊಡಬೇಕು, ಕ್ಯಾಬಿನೆಟ್ ಇದಿಷ್ಟು ಸದ್ಯ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಕೂಡ ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು. ಮಂತ್ರಿ ಸ್ಥಾನ ಕೊಡದೇ ಇದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.